ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ದೂತಗಣಗಳ ಒಡೆಯನು, ನಮ್ಮೆಲ್ಲರ ಸಂರಕ್ಷಕನು ಪರಿಪಾಲಕನೂ ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ ನಾವೆಲ್ಲರೂ ನಿನ್ನ ಸನ್ನಿಧಿಗೆ ಬಂದು ಕರ್ತನೆ ನೀನು ಮಾಡಿರ್ತಕ್ಕಂಥ ಮಹೋಪಕಾರಗಳನ್ನು ನೆನೆಸುತ್ತಾ ನಿನ್ನ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಂತೆ ಕರ್ತನೆ ನಾವೆಲ್ಲರೂ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಮಕ್ಕಳು ನಾವಾಗಿದ್ದೇವೆ. ಇಗೋ ತಂದೆಯೇ, ನೀನು ನಮಗೆ ಮಾಡಿರ್ತಕ್ಕಂಥ ಜೀವದಾನವನ್ನು ಇವತ್ತಿನ ದಿವಸದಲ್ಲಿ ಕರ್ತನೆ ನಿನ್ನ ಮಹಿಮೆಗೋಸ್ಕರವಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತೇವೆ ಎಂದು ನಾವು ಮನಗೊಂಡಿದ್ದೇವೆ. ತಂದೆಯಾದ ಯೇಸುವೆ, ಈ ಸಂದರ್ಭದಲ್ಲಿ ನಿನ್ನ ಪವಿತ್ರವಾದ ಕೃಪೆ ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಳ ಮೇಲೆ ಸುರಿಸು. ಆ ಕೃಪೆ ಕರ್ತನೆ ನಮ್ಮ ಜೀವಿತದಲ್ಲಿ ಅದು ಅದ್ಭುತವಾಗಿ ನಮ್ಮನ್ನು ನಡೆಸುವಂತೆ ಕೃಪೆ ಮಾಡೆಂದು ನಿನ್ನನ್ನು ಬೇಡುವವನಾಗಿದ್ದೇನೆ. ತಂದೆಯಾದ ಯೇಸುವೆ, ಬಹು ದಿನಗಳಿಂದ ನಮ್ಮನ್ನು ಕಾಯ್ತಾ ಬಂದಿದ್ದೆ, ನಮ್ಮನ್ನು ಕರುಣಿಸುತ್ತಾ ಬಂದಿದ್ದೆ, ಪ್ರೀತಿಯಲ್ಲಿ ಮುನ್ನಡೆಸ್ತಾ ಇದ್ದೆ, ಆರ್ಥಿಕತೆಯಲ್ಲಿ ನಮ್ಮನ್ನು ಬಲಪಡಿಸ್ತಾ ಇದ್ದೆ. ಈ ಎಲ್ಲ ಉಪಕಾರಗಳನ್ನು ನಾವು ನೆನೆಸಿ ಕರ್ತನೆ ಈ ಒಂದು ಸಂದರ್ಭದಲ್ಲಿ ಆಲಯದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವುದರ ಮುಖಾಂತರವಾಗಿ ನಮ್ಮ ಬಾಯಿಯನ್ನು ಹಾಡುವುದರ ಮುಖಾಂತರವಾಗಿ ಶುದ್ಧಗೊಳಿಸಿಕೊಂಡು ತಂದೆಯೇ ಇನ್ನೂ ಆಂತರ್ಯದಲ್ಲಿ ನಿನ್ನನ್ನು ಕೂಗಿ ನಾವು ಪ್ರಾರ್ಥಿಸುವ ಮಕ್ಕಳು ಆಗಿದ್ದೇವೆ. ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮಗಿರಲೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನಸ್ತಕ್ಕೆ ಒಪ್ಪಿಸುವಾಗ ಬರಲಿರ್ತಕ್ಕಂಥ ಮಕ್ಕಳನ್ನು ಕೂಡ ನೀನು ಹೆಚ್ಚಾಗಿ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭಕ್ಕಾಗಿ ಕರ್ತನೆ ನಾವು ನಿನ್ನನ್ನು ವಂದಿಸುತ್ತೇವೆ. ಕಾರಣ ಅನೇಕರು ಈ ಒಂದು ಪರಿಶುದ್ಧ ಸಮಯವನ್ನು ಕಳೆದುಕೊಂಡು ಪರಿತಪಿಸುತ್ತಿರಬಹುದು ಎಂದು ನಾವು ತಿಳಿದುಕೊಂಡಿದ್ದೇವೆ. ನಿನ್ನ ಆಲಯದ ನೆರಳಿನಲ್ಲಿ ನಾವು ಬಂದು ಸೇರುವಾಗ ತಂದೆಯೇ, ನಿನ್ನ ಪವಿತ್ರವಾದ ಕೃಪೆ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಬಲಪಡಿಸಿ ಆರೋಗ್ಯದಿಂದ ಮುನ್ನಡೆಸತಕ್ಕಂಥ ಶಕ್ತಿ ಈ ನಿನ್ನ ವಾಕ್ಯಕ್ಕಿದೆ ಎಂದು ನಾವು ಭರವಸೆಯಿಂದ ಇದ್ದೇವೆ. ಆದಾಗ್ಯೂ ತಂದೆಯೇ, ನಾವು ಕ್ರೈಸ್ತತ್ವದಲ್ಲಿ ಸ್ಥಿರತೆಯನ್ನು ಕಾಣದ ಜನರು ನಾವಾಗಿದ್ದೇವೆ. ನಿನ್ನ ಒಂದು ಧರ್ಮದಲ್ಲಿ ನಾವು ಸ್ಥಿರತೆಯನ್ನು ಕಂಡು ಅದರಿಂದ ಬರ್ತಕ್ಕಂಥ ಪ್ರತಿ ಫಲಗಳನ್ನು ಕರ್ತನೆ ಅನುಭವಿಸುವ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ನೀನು ಕೊಟ್ಟಿರ್ತಕ್ಕಂಥ ಒಳ್ಳೆಯ ವಾತಾವರಣಕ್ಕಾಗಿ ಕರ್ತನೆ ಅದರ ಪ್ರತಿಫಲವಾಗಿ ನಮ್ಮ ಹೊಲಗಳು ಹುತ್ತಿ ಬಿತ್ತಿ ಬೆಳೆದು ಸಂಭ್ರಮಿಸುವ ನಮ್ಮೆಲ್ಲರನ್ನು ನೋಡಿ ಸಂತೋಷಪಡುವ ತಂದೆ ನೀನಾಗಿದ್ದಿ. ಅದೇ ಪ್ರಕಾರವಾಗಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿಕೊಡು ಕರ್ತನೆ. ನಮ್ಮ ದುಡಿಮೆಗೆ ನಮ್ಮ ಹೊಲಗಳು ಪೈರುಗಳ ಮುಖಾಂತರವಾಗಿ ನಮಗೆ ಸಮೃದ್ಧಿಯನ್ನು ಕೊಡುವ ಒಂದು ನಿಟ್ಟಿನಲ್ಲಿ ನಿನ್ನ ಕೃಪೆ ಇರಲಿ ಎಂದು ನಾವು ಬೇಡುತ್ತೇವೆ. ಇನ್ನು ಅನೇಕರು ತಂದೆಯೇ ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಟ್ಟಿದ್ದೆ. ಆ ಕೆಲಸವನ್ನು ಹರಿಸಿ ಬೇರೆ ಊರುಗಳಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ನನ್ನ ಎಲ್ಲ ಸಭಾ ಬಂಧುಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ, ಅವರು ಊರು ಬಿಟ್ಟು ಹೋಗಿರ್ತಕ್ಕಂಥ ಉದ್ದೇಶ ನಿನಗೆ ಗುರುತಿದೆ. ಅಲ್ಲಿ ದುಡಿತಕ್ಕಂಥ ಒಳ್ಳೆಯ ಮನಸ್ಸು ನೀನು ದಯಪಾಲಿಸು. ಅವರ ಜೀವನವನ್ನು ನೀನು ಅಭಿವೃದ್ಧಿಪಡಿಸು ಕರ್ತನೆ. ಕೆಲವು ದಿವಸಗಳ ಕಾಲ ಅಲ್ಲಿದ್ದು ಪುನಃ ನಮ್ಮೊಟ್ಟಿಗೆ ನಮ್ಮ ಸಭೆಯೊಂದಿಗೆ ಬಂದು ನೆಲೆಸಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಆಶೀರ್ವಾದ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವನಾಗಿದ್ದೇನೆ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನಕ್ಕಾಗಿ ಸ್ತೋತ್ರ. ಈ ಲೋಕದ ಜನರಿಗೆ ಸ್ವಾತಂತ್ರ್ಯವನ್ನು ಕರ್ತನೆ, ಕಾನೂನುಗಳನ್ನು ನೀನು ಒಂದು ಪುಸ್ತಕದ ಮುಖಾಂತರವಾಗಿ ಕೊಟ್ಟಿದ್ದೆ. ಆ ಕಾನೂನು ಉಲ್ಲಂಘನೆಯಾದರೆ ಈ ಲೋಕದಲ್ಲಿ ಅಶಾಂತಿ ಉಂಟಾಗುತ್ತದೆ ಎಂದು ನೀನು ಯೋಚಿಸಿರಬಹುದೆಂದು ನಾವು ನೆನೆಸುತ್ತೇವೆ. ಆ ಒಂದು ಕಾಯ್ದೆ ಕಾನೂನಿನ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿವಸದಲ್ಲಿ ತಂದೆಯೇ ಅದನ್ನು ಮನನ ಮಾಡಿಕೊಂಡು ಹೋಗ್ಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ಒಬ್ಬರನ್ನೊಬ್ಬರು ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬೊಬ್ಬನು ನಿನ್ನ ನೆರೆಯವನನ್ನು ನಿನ್ನ ಸಹೋದರನನ್ನು ಪ್ರೀತಿಸುವ ಒಂದು ಹಂಗಿನಲ್ಲಿ ನಾವಿದ್ದೇವೆ ಎಂದು ನಿನ್ನ ವಾಕ್ಯ ಹೇಳುವಾಗ ತಂದೆಯೇ, ಎಲ್ಲರೂ ಆ ವಾಕ್ಯವನ್ನು ತಿಳಿದುಕೊಂಡವರಾಗಿ ನಡೀಲಿಕ್ಕಾಗ್ತಕ್ಕಂಥ ಆ ಒಂದು ಒಳ್ಳೆಯ ಕೃಪೆ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಆಲಯದಿಂದ ದೂರವಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ, ನಾಯಕರೆನಿಸಿಕೊಂಡಿರ್ತಕ್ಕಂಥ ಉಗ್ರಾಣಿಕರಿಗಾಗಿ, ಹಿರಿಯ ಜೀವಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿನ್ನ ವಾಕ್ಯವು ಇನ್ನೂ ಹೆಚ್ಚಾಗಿ ಅವರ ಕುಟುಂಬದಲ್ಲಿ ಬಲ ಹೊಂದಬೇಕಾಗಿದೆ ತಂದೆಯೇ. ನೀನು ಅದನ್ನು ಕರುಣಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಆಲಯದ ಎಲ್ಲ ಆಗು ಹೋಗುಗಳಲ್ಲಿ ಕರ್ತನೆ ನಿನ್ನ ಚಿತ್ತ, ನಿನ್ನ ಒಂದು ನಡೆ ನುಡಿ, ನಿನ್ನ ಭ್ರಾತೃತ್ವ ಪ್ರೀತಿ ಪ್ರೇಮ ಪ್ರತಿಯೊಂದೊಂದು ತುಂಬಿ ತುಳುಕುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶವನ್ನು ನೀನು ಕಾಯ್ದಿದ್ದಿ ತಂದೆ, ನಿನಗೆ ಸ್ತೋತ್ರ. ಇನ್ನೂ ಅನೇಕ ಪ್ರಾಂತ್ಯಗಳು
ಕಷ್ಟದಲ್ಲಿ ಕ್ರೈಸ್ತರು ಜೀವಿಸುವುದನ್ನು ನೀನು ನೋಡಿದ್ದೀಯಾ. ತಂದೆಯೇ, ಅವರಿಗೆ ಬಂದಿರತಕ್ಕಂಥ ಕಷ್ಟ ನೀನು ನಿವಾರಣೆ ಮಾಡು. ನೀನು ಮಾಡಿರ್ತಕ್ಕಂಥ ಆ ವಾಗ್ದಾನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಆ ವಾಗ್ದಾನವನ್ನು ನೀನು ಪೂರ್ತಿಗೊಳಿಸೆಂದು ನಿನ್ನನ್ನು ಬೇಡುತ್ತೇವೆ. ಮತ್ತೆ ಇಡೀ ಪ್ರಪಂಚದಲ್ಲಿ ತಂದೆಯೇ, ಯುದ್ಧಗಳು ನಡೆದಿರ್ತಕ್ಕಂಥ ಅನೇಕ ದೇಶಗಳು, ಯುದ್ಧಕ್ಕೆ ತುತ್ತಾಗಿರ್ತಕ್ಕಂಥ ಅನೇಕ ದೇಶಗಳಿಗಾಗಿ, ಅಲ್ಲಿರ್ತಕ್ಕಂಥ ಜನಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರೀತಿಯುಳ್ಳ ತಂದೆಯೇ, ಅಮೆರಿಕದಲ್ಲಿ ನಡೆದಿರ್ತಕ್ಕಂಥ ಅಗ್ನಿ ಅನಾಹುತ, ಅಲ್ಲಿ ಆಗಿರ್ತಕ್ಕಂಥ ಕೆಡುಕು, ಅಲ್ಲಿ ನೋವು ನಲಿವು ಅನುಭವಿಸಿರ್ತಕ್ಕಂಥ ಎಲ್ಲ ಜನರನ್ನು ನೀನು ಆಶೀರ್ವದಿಸಿದ್ದೆ ಕರ್ತನೇ. ಆ ದೇಶವನ್ನು ನೀನು ಕಾಯ್ದಿದ್ದಿ. ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ನಿನ್ನ ಒಂದು ಧರ್ಮವನ್ನು ನಂಬಿ ಬಾಳುವ ಪ್ರತಿಯೊಬ್ಬೊಬ್ಬನಿಗೆ ಕರ್ತನೇ, ಈ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನಾ ಕೂಗನ್ನು ನೀನು ಕೇಳಿ ಅಲ್ಲಿ ಬಂದಿರತಕ್ಕಂಥ ಅಗ್ನಿ ಅನಾಹುತವನ್ನು ಕರ್ತನೇ ನೀನು ನಿವಾರಣೆ ಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಅನೇಕ ಜಾತಿ ಮತ ಪಂಗಡಗಳಿಂದ ಕೂಡಿರ್ತಕ್ಕಂಥ ನಮ್ಮ ದೇಶವು ತಂದೆಯೇ, ಇದು ಶಾಂತಿಯ ತೋಟವಾಗಲಿಕ್ಕೆ ಆಗ್ತಕ್ಕಂಥ ಅನೇಕ ಅನುಕೂಲತೆಗಳನ್ನು ಕರ್ತನೆ ಜ್ಞಾನದ ಮುಖಾಂತರವಾಗಿ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇವೆ ತಂದೆಯೇ. ಕಠಿಣವಾಗಿರ್ತಕ್ಕಂಥ ಧರ್ಮವನ್ನು ನಂಬಿರ್ತಕ್ಕಂಥ ಆ ಎಲ್ಲ ಜಾತಿ ಜನಾಂಗವನ್ನು ನಾನು ಜ್ಞಾಪಕ ಮಾಡ್ತೇನೆ. ಅವರಲ್ಲಿ ಪ್ರೀತಿ ಒಡಮೂಡಿ ಬರಲಿ ತಂದೆಯೇ. ಅವರ ನಡೆ ನುಡಿ ಬದಲಾವಣೆಯತ್ತ ನಡೆಯಲಿ ತಂದೆಯೇ. ಈ ಲೋಕದಲ್ಲಿ ಮನುಷ್ಯರು ಸಾಯಿಸ್ತಕ್ಕಂಥ ಆ ಒಂದು ಕೆಟ್ಟ ನಿರ್ಧಾರ ಕೈಗೊಳ್ಳದಂತೆ ತಂದೆಯೇ, ಪ್ರತಿಯೊಬ್ಬೊಬ್ಬರು ತಮ್ಮ ಜೀವಿತವನ್ನು ಹರಿತವರಾಗಿ ಬಾಳಿ ಬದುಕಲಿಕ್ಕಾಗ್ತಕ್ಕಂಥ ಮತ್ತು ನಿಜವಾದ ತಂದೆ ನೀನೇ ಅಂತಕ್ಕಂಥದ್ದನ್ನು ಮನನ ಮಾಡಲಿಕ್ಕಾಗ್ತಕ್ಕಂಥ ಕೃಪೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ. ನನ್ನ ಸಭೆಯ ಒಳಿತಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಯೌವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ಅವರು ಕರ್ತನೆ ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿರ್ಬೋದು, ಇನ್ನೂ ಅನೇಕರು ತಮ್ಮ ತಮ್ಮ ವೈಯಕ್ತಿಕ ಕಾರ್ಯದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಿರ್ಬೋದು. ಕೆಲಸಗಾರರಿಗೆ ಒಳ್ಳೆಯ ಮನಸ್ಸು ದಯಪಾಲಿಸು ತಂದೆಯೇ. ಸೋಮಾರಿತನವು ನಮ್ಮನ್ನು ಆವರಿಸದೆ ನಾವೆಲ್ಲರೂ ಜಾಗ್ರತೆಯಿಂದ ಮಾಡುವ ಕೆಲಸದಲ್ಲಿ ಹೆಚ್ಚಿನ ಒಂದು ಪ್ರತಿಫಲವನ್ನು ಕಾಣಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸಿದ್ದಲ್ಲದೆ ವಿದ್ಯೆಯಲ್ಲಿ ಮುಂದುವರಿಯಲಿ ಇರ್ತಕ್ಕಂಥ ಮಕ್ಕಳನ್ನು ಕೂಡ ನಾನು ಜ್ಞಾಪಕ ಮಾಡ್ತೇನೆ. ಆ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ನೀನು ದಯಪಾಲಿಸು. ಆ ಹುದ್ದೆಯನ್ನು ಕರ್ತನೆ ಒಂದು ಒಳ್ಳೆಯ ಹುದ್ದೆಗೆ ಅವರು ಆ ಗುರಿ ಇಟ್ಟುಕೊಂಡು ಓದಲಿಕ್ಕೆ ಆಗ್ತಕ್ಕಂಥ ಏಕಾಂತ ಮತ್ತು ಏಕ ಮನಸ್ಸನ್ನು ನೀನು ಸ್ಥಿರತೆಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಮತ್ತು ಇನ್ನೂ ಅನೇಕ ಯವನಸ್ಥ ಸ್ತ್ರೀಯರಿಗಾಗಿ, ಓದುವ ವಿದ್ಯಾರ್ಥಿಗಳಿಗಾಗಿ ನಾನು ಪ್ರಾರ್ಥಿಸುವಾಗ ತಂದೆಯೇ, ಚಂಚಲತೆಯಿಂದ ಕೂಡಿರ್ತಕ್ಕಂಥ ಅವರ ಮನಸ್ಸಿಗೆ ಏಕಾಗ್ರತೆ ದಯಪಾಲಿಸು. ಓದುವ ಪ್ರತಿಯೊಂದೊಂದು ವಿಷಯಗಳು ನೆನಪಿರಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ಆ ವಿದ್ಯೆ ಕರ್ತನೆ ಅದು ಅಭಿವೃದ್ಧಿಯಾಗಲಿ. ಅದರ ಮುಖಾಂತರವಾಗಿ ಅವರು ಹೊಂದಿರತಕ್ಕಂಥ ಕುಟುಂಬವು ಆರ್ಥಿಕವಾಗಿ ಸ್ಥಿರವಾಗಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಿಕ್ಕ ಮಕ್ಕಳಿಗಾಗಿ, ಆ ಯವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ, ಚಿಕ್ಕ ಮಕ್ಕಳನ್ನು ಪ್ರೀತಿಸಿದ ಶ್ರೇಯಸ್ಸು ನಿನಗಿರುವಾಗ ತಂದೆಯೇ, ಆ ಮಕ್ಕಳು ಮುಂದಿನ ದಿವಸದಲ್ಲಿ ನಿನ್ನ ಒಂದು ಕ್ರೈಸ್ತತ್ವದಲ್ಲಿ ಸ್ಥಿರವಾಗಿ ನಿಲ್ಲತಕ್ಕಂಥ ಒಳ್ಳೆಯ ಬೋಧನೆಯು ಅವರ ಕುಟುಂಬದಿಂದ ನಿನ್ನ ಮಕ್ಕಳಿಗೆ ದೊರಕುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ನಮ್ಮ ಸಂಸ್ಥೆಗಾಗಿ ಪ್ರಾರ್ಥಿಸುತ್ತೇವೆ ತಂದೆಯೇ. ನಮ್ಮ ಸಂಸ್ಥೆಯು ಒಂದು ಹೀನಾಯ ಸ್ಥಿತಿಯಲ್ಲಿ ಇದ್ದಿರಬಹುದು ಎಂದು ನಾವು ನೆನೆಸುವಾಗ ತಂದೆಯೇ, ಈ ಲೋಕದಲ್ಲಿ ನಿನ್ನ ವಾಕ್ಯವು ಎಂದಿಗೂ ಕತ್ತಲೆಯತ್ತ ನಡೆಯುವುದಿಲ್ಲ. ನಿನ್ನ ವಾಕ್ಯವು ಬೆಳಕಿನತ್ತ ನಡೆಯುತ್ತದೆ. ಅದಕ್ಕೆ ಅನೇಕ ಅನುಕೂಲತೆಗಳು ಕರ್ತನೆ ನಿನ್ನ ಹೆಸರಿನ ಮುಖಾಂತರವಾಗಿ ದೊರಕಿಸಿಕೊಡೆಂದು ನಿನ್ನನ್ನು ಬೇಡುತ್ತೇನೆ. ಸುವಾರ್ತೆ ಮುಟ್ಟದ ಒಂದು ಕುಟುಂಬಕ್ಕೆ ಸುವಾರ್ತೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ, ಸುವಾರ್ತೆ ಮುಟ್ಟದೇ ಇರತಕ್ಕಂಥ ಊರಿಗೆ ಸುವಾರ್ತೆಯನ್ನು ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ನಿನ್ನನ್ನು ಅರಿತುಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಮೇಲೆ ಇದೆ ಎಂದು ನಾವು ತಿಳಿದಿದ್ದೇವೆ ತಂದೆಯೇ. ನಮ್ಮ ಪ್ರಯತ್ನವಾಗಿ ಅನೇಕರು ನಿನ್ನನ್ನು ನಂಬುವವರಾಗಿ ಈ ಲೋಕದಲ್ಲಿ ನಿಜವಾಗಿ ಸ್ಥಿರವಾಗಿ ಕ್ರೈಸ್ತತ್ವದಲ್ಲಿ ಮುಳುಗುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ನಮ್ಮ ಸಭೆಯ ಎಲ್ಲ ಬಂಧು ಬಾಂಧವರನ್ನು ನೀನು ಆಶೀರ್ವದಿಸಿದ್ದೆ. ನಮ್ಮ ಜಿಲ್ಲೆಯನ್ನು, ಜಿಲ್ಲಾಧಿಕಾರಿಯವರನ್ನು ನೀನು ಆಶೀರ್ವದಿಸು. ಕಾರ್ಯವೈಖರಿಗಳು ಕರ್ತನೆ ಅವು ಅಭಿವೃದ್ಧಿಯಾಗಲಿ, ಜಾಗೃತವಾಗಲಿ. ಪ್ರತಿಯೊಬ್ಬೊಬ್ಬರು ನಿನ್ನ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವಂತಾಗಲಿ ತಂದೆಯೇ. ಆ ಒಂದು ನಿಟ್ಟಿನಲ್ಲಿ ನಿನ್ನ ಸೇವಕರು ಸಲ್ಲಿಸ್ತಕ್ಕಂಥ ಸೇವೆಯು ಸಾರ್ಥಕತೆ ಕಾಣಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ.
ಈ ಸಂದರ್ಭದಲ್ಲಿ ಕರ್ತನೆ, ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ವಿಶೇಷವಾಗಿ ನಾನು ನಿನ್ನನ್ನು ಬೇಡುವವನಾಗಿದ್ದೇನೆ. ಅವರ ಮನಸ್ಸು ಪವಿತ್ರವಾಗಿದೆ, ನಿನ್ನ ವಾಕ್ಯದಡಿಗೆ ಅದು ಹಾತೊರೆದು ಬಂದಿದೆ ಎಂದು ನಾವು ನೆನೆಸುತ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ಇನ್ನೂ ಅನೇಕ ತಮ್ಮ ಜೀವಿತದ ಕ್ಷಣಗಳನ್ನು ಕಳೆಯುವಾಗ ತಂದೆಯೇ, ಅದರಿಂದ ಸದುತ್ತರವನ್ನು ಪಡೆದುಕೊಳ್ಳಿಕ್ಕಾಗ್ತಕ್ಕಂಥ ಸಕಲ ಕೃಪೆ, ಆಶೀರ್ವಾದ ಪ್ರತಿಯೊಂದನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಸಂದರ್ಭದಲ್ಲಿ ತಂದೆಯೇ, ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ನಿನ್ನ ವಾಕ್ಯವನ್ನು ಕೇಳಲಿರ್ತಕ್ಕಂಥ, ಪ್ರಸಂಗಿಸಲಿರ್ತಕ್ಕಂಥ ಸೇವಕರನ್ನು ನಿನ್ನ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಕರ್ತನೆ, ನಾವೆಲ್ಲರೂ ನಿನ್ನ ಆಲಯಕ್ಕೆ ಸಮೃದ್ಧತೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಯೋಜನೆ ಇರುವಾಗ ನಮ್ಮ ಯೋಜನೆಗಳಿಗೆ ಬಲವನ್ನು ತುಂಬಿ ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇನೆ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎಂದು ತಿಳಿದವರಾಗಿ ಕರ್ತನೆ, ನಮ್ಮನ್ನು ನಾವು ಅರಿತವರಾಗಿ, ಇನ್ನೊಬ್ಬರಿಗೆ ಹಿಂಸಿಸದೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದಂತೆ, ಇನ್ನೊಬ್ಬರಿಗೆ ಕೆಡುಗನ್ನು ಮಾಡದಂತೆ ಕರ್ತನೆ, ಒಳ್ಳೆಯ ಮನಸ್ಸನ್ನು ನೀನು ನಮಗೆ ದಯಪಾಲಿಸು. ಅಲ್ಲಿ ಪ್ರೀತಿಯಿಂದ ವರ್ತಿಸ್ಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ಅದು ನಿನ್ನ ಒಂದು ವಾಕ್ಯದಿಂದ, ನಿನ್ನ ಒಂದು ಧರ್ಮದಿಂದ ಮಾತ್ರ ಸಾಧ್ಯ ಎಂದು ನಾವು ತಿಳಿದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ನಿನ್ನ ಆಶೀರ್ವದಿಸಿ ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ನಮ್ಮ ಮನಸ್ಸಿನ ನೋವು, ನಲಿವು ಪ್ರತಿಯೊಂದನ್ನು ಆಲಿಸಿ ಅವುಗಳಿಗೆ ಪರಿಹಾರವನ್ನು ದಯಪಾಲಿಸಬೇಕಾಗಿ ಕರ್ತನಾದ ಯೇಸುವೆ, ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.